Hello everyone, welcome to our Jolly Sanchari channel. ಹಲೋ ಎವ್ರಿವನ್. ಹಲೋ ಎವ್ರಿವನ್. ಇವತ್ತು ಈ ದಿನ ನಾವು ಎಲ್ಲಿ ಹೋಗ್ತಾ ಇದೀವಿ ವಿಖ್ಯಾತ್? ಪೆನಕೊಂಡ ಹೋಗ್ತೀವಿ. ಪೆನಕೊಂಡ ಫೋರ್ಟ್ ಆಂಧ್ರ ಪ್ರದೇಶದಲ್ಲಿದೆ. ಅನಂತಪುರ ಡಿಸ್ಟಿಕ್, ಆಂಧ್ರ ಪ್ರದೇಶ. ಬೆಂಗಳೂರಿಂದ 140 ಕಿಲೋಮೀಟರ್ ಆಗುತ್ತೆ. ಚಿಕ್ಕಬಳ್ಳಾಪುರ ರೋಡ್. ಆಮೇಲೆ ಇನ್ನೊಂದೇನು ಲೇಪಾಕ್ಷಿ ಮೇಲೆ ಹೋಗ್ಬೇಕು. ತುಂಬ ನೋನ್ ಪ್ಲೇಸ್ ಇದು. ರೈಡರ್ಸ್ ಪ್ಯಾರಡೈಸ್ ಅಂತಲೂ ಕರೀತಾರೆ ಇದನ್ನ. ತುಂಬ ಚೆನ್ನಾಗಿದೆ ರೈಡ್ ಮಾಡೋಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ. ಒನ್ ಡೇ ಶಾರ್ಟ್ ರೈಡ್ ಇದು. ಬಟ್ ಒಂದು ಸ್ಟ್ರೆಚ್ಚೆ 140 ಕಿಲೋಮೀಟರ್ಸ್ ಇರೋದ್ರಿಂದ ಅಂಡ್ ಪೀಕ್ ಸಮ್ಮರ್ ಇದು. ಪೀಕ್ ಸಮ್ಮರಲ್ಲಿ ಹೋಗ್ತಾ ಇದ್ದೀವಿ. ಬಿಸಿಲು ಎಲ್ಲ ತಡ್ಕೊಳೋಣ ಅಂತಲೇ ಹೋಗ್ತಾ ಇದ್ದೀವಿ. ಫುಲ್ ಪ್ಯಾಕಪ್ ಆಗಿ ಗೇರ್ಸ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ವಿಖ್ಯಾತ್ ಹೆಲ್ಮೆಟ್ ಎಲ್ಲ ಹಾಕೊಂಡು ಸಾಯಂಕಾಲ ಬರೋಣ ಅಂತ. ಸಾಯಂಕಾಲ ಒನ್ ಡೇ ಪಿಕ್ನಿಕ್ ಹೋಗಿ ಅಲ್ಲಿನ ಬ್ರೆಡ್ ಹಂಗೆ ಮಾಡ್ಕೊಂಡು ತಿನ್ಕೊಂಡು ಹಿಂಗೆ ಸಾಯಂಕಾಲ ಬರೋಣ ಅಂತ. ಬ್ರೆಡ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಬರೋಣ ಅಂತನ. ಬಟ್ ಏನು ಮಾಡ್ಕೊಳಕ್ಕೆ ಆಗ್ಲಿಲ್ಲ ನಮಗೆ. ಪಾಸ್ತಾನ ಏನು ಮಾಡ್ಕೊಳಕ್ ಆಗಲಿಲ್ಲ. ದೂರ ಆಗುತ್ತೆ ನಮಗೆ, ಜರ್ನಿನೇ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಟೈಮು ಆಗ್ತಿತ್ತು. ನೋಡಿ ಹೊರಟ್ವಿ ನಾವು. ಫುಲ್ ಗಾಡಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ನಮ್ಮ ಸೆಟಪ್ ಒಂದು ಸ್ವಲ್ಪ ಈ ಸೆಟಪ್ಪಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಕಂಫರ್ಟು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ವಿಖ್ಯಾತ್ ಫುಲ್ ಜೋಶಲ್ಲಿ ಇದನ್ನು ಪೆನಕೊಂಡ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅವನಿಗೆ. ಫುಲ್ ಜೋಶಲ್ಲಿ. ಹೌ ಇಸ್ ದ ಜೋಶ್ ವಿಖ್ಯಾತ್? ಚೆನ್ನಾಗಿದೆ. ಮತ್ತು ಆಮೇಲೆ ಹಾವು ಥರನೂ ರೋಡಲ್ಲ ಮುಂದೆ ಬರುತ್ತೆ, ನೋಡ್ತಾ ಇರೋ ಹಂಗೆ ಹೇಳು. ಎಲ್ಲ ಆಡಿಯನ್ಸ್ಗೆಲ್ಲ ಕೇಳ್ತಾರೆ, ಇವಾಗ ಹೇಳು. ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಮಧ್ಯ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಮನೆಯಿಂದ. ನಾನು ಪೂರಿ ತಿಂದ್ಯಾ? ನೋಡೋಣ, ನಾವು ತೋರಿಸ್ತೀವ ನೋಡೋಣ. ಮತ್ತು ಹೋಗ್ತಾ ನಮ್ಮದು ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅದೆಲ್ಲ ಹೇಳ್ತೀವಿ. ಈ ಟನಲ್ ಒಂದು ವಿಜಯನಗರಲ್ಲಿ ಒಂದು ಟನಲ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟನಲ್ಲು. ಲೈಟ್ ಹಾಕ್ತಾರೆ, ನೈಟೆಲ್ಲ ಲೈಟ್ ಹಾಕಿರ್ತಾರೆ. ವೀಕೆಂಡ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ನಮ್ಮದು ವೆಹಿಕಲ್ ಮೇಲೆ ಆ ಟಾರ್ಪ್ ಹಾಕಿದ್ದೀವಲ್ಲ, ಅದಕ್ಕೊಂದು ಅಡಿಷನಲ್ ಇದು ಸೇರಿಸ್ಕೊಂಡ್ವಿ. ಇವಾಗ ಮಳೆ ಬಂದರೆ ಹಾಕೊಳ್ಳೋದು, ರೇನ್ ಕೋಟ್ ಮೇಲೆ ಬಿಸಿಲಿಗೋಸ್ಕರ ಒಂದು ಅಡಿಷನಲ್ ಕ್ಯಾನೋಪಿಗೆ ಒಂದು ಶೇಡ್ ಬರಲಿ ಅಂತ ಇನ್ನೊಂದು ಅಕ್ಷರ ಹಾಕಿದ್ದೀವಿ. ಮುಂದೆ ತೋರಿಸ್ತೀನಿ ಅದನ್ನ ಹೆಂಗೆ ಮಾಡಿದ್ದೀವಿ ಅಂತ. ಹೋಗ್ತಾ ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ವಲ್ಲ, ಫಸ್ಟ್ ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಹೊರಟ್ವಿ. ವಿಖ್ಯಾತಿಗೆ ನಗು ಬಂದ್ಬಿಟ್ಟಿದೆ. ವಾಯ್ಸ್ ಓವರ್ ಕೊಡುವಾಗ ಅದು ನೀರು ಕೊಡಿ ಇದು ಕೊಡಿ ಅಂತ ಕೇಳ್ತಾನೆ ಇರ್ತಾನೆ. ಅದಕ್ಕೆ ನಾನು ಸುಮ್ಮನೆ ಕುತ್ಕೊಂತ ಕೂರ್ಸಿದ್ದೀನಿ. ಹೋಗೋರೆಲ್ಲ ಅಲ್ಲಿ ನೋಡಿಕೊಂಡು ಅವರೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು, ಪಕ್ಕದ ಗಾಡಿಯವರೆಲ್ಲ. ಎಲ್ಲೋ ತುಂಬ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಳ್ತಾರೆ ಅವರು. ಆ ಫೀಲೇ ಇರ್ತಾಯಿತ್ತು. ನಮ್ಮ ಬೈಕ್ ನೋಡಿದ್ರೆ ಆ ಫೀಲೇ ಆಗುತ್ತೆ ಎಲ್ಲರಿಗೂ. ಬಟ್ ಅದೆಲ್ಲ ರೂಢಿ ಆಗಲಿ ಅಂತಲೇ ಸ್ಮಾಲ್ ಟ್ರಿಪ್ಸ್ ಎಲ್ಲ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ಅಲ್ಲಿ ಮಾರ್ನಿಂಗ್ ರೈಡ್ ಹೋಗೋಕ್ಕೆಲ್ಲ ಒಳ್ಳೆ ಇದಾಗುತ್ತೆ. ಇದು ಮಲ್ಲೇಶ್ವರಮಲ್ಲಿ ನಾವು ಹೋಗ್ತಾ ಅಲ್ಲಿ ತೋರಿಸ್ತೀನಿ ಮುಂದೆ ಒಂದು ಹೋಟೆಲ್ ಇದೆ, ರಾಘವೇಂದ್ರ ಹೋಟೆಲ್ ಅಂತ. ಇದು ರೈಲ್ವೆ ಸ್ಟೇಷನ್, ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿದೆ. ಇದು ತುಂಬ ಹಳೆಯ ಹೋಟೆಲು. ಇಡ್ಲಿ ಎಲ್ಲ ಬೇರೆ ಚಿತ್ರಾನ್ನ, ಆಮೇಲೆ ಪುಳಿಯೋಗರೆ ಎಲ್ಲ ಸಿಗುತ್ತೆ. ಪೂರಿ ತಿಂದ ವಿಖ್ಯಾತು. ಒಣಪುರಿ ಹಾಗೆ ಅಲ್ಲಿಂದ ಹೊರಟ್ವಿ. ತಿಂಡಿ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಹೋಗ್ತಾ ಸದಾಶಿವ ಸರ್ಕಲ್. ಇದು ಸದಾಶಿವ ಸರ್ಕಲಲ್ಲಿ ಅಲ್ಲಿ ಶಿವಾಜಿ ಇದಿದೆ, ಒಂದು ಪ್ರತಿಮೆ ಇದೆ. ಅದು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಇದೆ. ಯಾವಾಗ ಹೋಗ್ತಾ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಅಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಶಿವಾಜಿ, ಜೈ ಶಿವಾಜಿ. ವಿಖ್ಯಾತ್ ಮುಂದೆ ಕೂತಿದ್ದಾನೆ. ಮುಂದೆ ತಿಂಡಿ ತಿಂದು ಫ್ರೆಶ್ ಆಗ್ಬಿಟ್ಟ.
ಹೊಟ್ಟೆ ತುಂಬಿತ್ತು. ಆಮೇಲೆ ಅಲ್ಲಿಂದ ಹೋಗ್ತಾ ಹಂಗೆ ನಮ್ಗೆ ತುಂಬ ಬಿಸಿಲು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ. ಹಾಗಾಗಿ ನಮ್ಮದು ಯೂಶ್ವಲ್ ಸೆಟಪ್ ಬರಲಿ ಅಂತ ಕ್ಯಾನೋಪಿ ಹಾಕೊಳ್ಳೋಣ ಅಂತ ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನಕ್ಕೆ ಇದೊಂದು ಅಡಿಷನಲ್ ಅನಿಸುತ್ತೆ, ಬಟ್ ತುಂಬ ಕಂಫರ್ಟ್ ಇದೆ ನಮ್ಗೆ ಹೋಗೋಕ್ಕೆ ಅಂತ ಈ ಸೆಟಪ್ಪಲ್ಲೇ ಇರೋ ಥರ ಸಿಟಿಯಲ್ಲೂ ಈ ಸೆಟಪ್ಪಲ್ಲೇ ಓಡಿಸ್ತೀವಿ ಗಾಡಿನ. ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಅನಿಸ್ತಾ ವಿಖ್ಯಾತ್ ನಿಂಗೆ ಅದು ಹಾಕಿದ್ಮೇಲೆ ವಿಖ್ಯಾತ್ ಹತ್ತಿದ್ರೆ ಗಾಡಿ ಹತ್ತಿದ್ರೆ ಮಲ್ಕೊಂಡ ಅಂತಾನೆ, ಸುಸ್ತಾದ್ರೆ ಮಲ್ಕಂತಾನ. ಒಂದು 5-10 ಮಿನಿಟ್ಸ್ ಆದರೆ ಗಾಳಿ ತಣ್ಣಗೆ ಬರ್ತಿದ್ರೆ ವಿಖ್ಯಾತ್ ಸ್ಲೀಪಿ ವಿಖ್ಯಾತ್ ಆಗ್ಬಿಡ್ತಾರೆ. ಈ ಕಡೆ ಅಲ್ಲೂ ಮಲ್ಕೊಂಡಿದ್ದ ನಿಲ್ಲಿಸ್ಬಿಟ್ಟು ನಿಲ್ಲಿಸಿದ್ದೀವಿ, ಹಂಗಾಗಿ ನಿಂತ್ಕೊಂಡಿದ್ದಾರೆ. ಕ್ಯಾನೋಪಿ ಎಲ್ಲ ಹಾಕ್ಕೊಂಡು ಬಿಸಿಲಿಗೆ ಒಂದು ಸ್ವಲ್ಪ ಇಟ್ ವಾಸ್ ಅರೌಂಡ್ 12 o'clock ಆಗಿತ್ತು ಅಷ್ಟರಲ್ಲಿ. 11:30 12 o'clock ಆಗಿತ್ತು. ಕ್ಲೀನಾಗಿ ಕಟ್ಕೊಂಡು ವಿಖ್ಯಾತ ಅಷ್ಟೊಂದು ನಿದ್ದೆಯಿಂದ ಇದ್ದು ಒಂದು ಸ್ವಲ್ಪ ಆ್ಯಕ್ಟಿವ್ ಆದ. ಇದೇನಿಲ್ಲ, ನಾವು ಯಲಹಂಕ ಏರ್ಫೋರ್ಸ್ ಬರ್ತಾರ ಅಲ್ಲಿ ನಿಲ್ತ್ಕೊಂಡು ಸೈಡಲ್ಲಿ ಕ್ಯಾನೋಪಿ ಎಲ್ಲ ಹಾಕಿದ್ವಿ. ಮತ್ತು ಹೊರಡಕ್ಕೆ ರೆಡಿ ಆದ್ವಿ. ಸ್ವಲ್ಪ ವಾಟರ್ ಬ್ರೇಕ್ ಎಲ್ಲ ಮಾಡಿಕೊಂಡು. ತುಂಬ ಬಿಸಿಲಿತ್ತು ಆ ಟೈಮಲ್ಲಿ. ಇದು ವಿಡಿಯೋ ತುಂಬ ದಿವಸ ಹಿಂದೆನೇ ಲೇಟಾಗಿ ಬರ್ತಾ ಇದೆ. ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ಸಿಂದ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ. ನೋಡಿ ಕ್ಯಾನೋಪಿ ಹಾಕಿದ್ಮೇಲೆ ಇಟ್ ವಾಸ್ ಶೇಡಿ. ಒಳ್ಳೆ ಕಾರಲ್ಲಿ ಅಥವಾ ಇದರಲ್ಲೂ ಫೀಲ್ ಆಗ್ತಾಯಿತ್ತು. ತಣ್ಣಗೆ ಗಾಳಿನೂ ಬರ್ತಾಯಿತ್ತು. ಆ್ಯಂಡ್ ಇದು ಆಗ್ತಾ ಇರಲಿಲ್ಲ, ಬಿಸಿಲು ಅವಾಯ್ಡ್ ಆಯಿತು. ಕಂಫರ್ಟ್ ಇದೆ ಮಾತ್ರ. ಈ ಸೆಟಪ್ಪಲ್ಲಿ ತುಂಬ ಲಾಂಗ್ ಡ್ರೈವ್ ಮಾಡಿದ್ರೂ ನಮಗೇನು ಬಿಸಿಲು ಅನಿಸಲ್ಲ. ಈವನ್ ಅದು ಮಳೆನೂ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ನಮಗೆ. ಮಳೆಗೂ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಇದೆಲ್ಲ ಯಲಹಂಕ ಏರಿಯಾನೇ, ಏರ್ಫೋರ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು. ತುಂಬ ಜನ ಥಮ್ಸ್ ಅಪ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಸೆಟಪ್ ನೋಡಿ, ನಮಗೆ ಮೇಯ್ನಾಗಿ ಬೇಕಾಗಿದ್ದು ಕಂಫರ್ಟು. ಆ ಕಂಫರ್ಟ್ ಸಿಗ್ತಾ ವಿ ಆರ್ ಹ್ಯಾಪಿ. ವಿಖ್ಯಾತ್ ಮತ್ತೆ ಆ್ಯಸ್ ಯೂಶುವಲ್ ಸ್ಲೀಪಿಂಗಾ ವಿಖ್ಯಾತ್ ಅವಾಗ? ಇವಾಗೂ ಅಪ್ಪ ನಿದ್ದೆ ಅಂದ್ರೆ ಅದಕ್ಕೆ ಇವಾಗೂ ನಿದ್ದೆ ಬರ್ತೀವಿ. ಓಕೆ ನೋಡಿ, ತುಂಬ ಅಂತ ಏನು ಟ್ರಾಫಿಕ್ ಏನು ಇರಲಿಲ್ಲ. ದೋ ಇಟ್ ಇಸ್ ಸಂಡೇ ಮಾರ್ನಿಂಗ್, ಅಂತ ಏನು ಟ್ರಾಫಿಕ್ ಇರಲಿಲ್ಲ. ಬಿಸಿಲು ಕಾರಣ ತುಂಬ ಬೈಕರ್ಸ್ ಕಮ್ಮಿ ಇದ್ದರು. ಬಟ್ ಈ ಟೈಮಲ್ಲಿ ಯೂಶಲಿ ಬೈಕರ್ಸ್ ಎಲ್ಲ ದೇ ವಿಲ್ ಪ್ಲಾನ್ ಅರೌಂಡ್ 5-5:30 ಬರ್ತಾರೆ. ಅರ್ಲಿ ಮಾರ್ನಿಂಗೇ ಹೊರಡ್ತಾರೆ. ನಮ್ಗೆ ಸ್ವಲ್ಪ ಲೇಟ್ ಆಯಿತು ಪ್ಲಾನ್ ಮಾಡಿದ್ದು. ಲೇಟಾಗೇ ಹೊರಟ್ವಿ ನಾವು, ನಿಧಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಇವರಂತೂ ನೋಡ್ತಾನೆ ಇದ್ರು, ಏನಪ್ಪ ಅದು ತುಂಬ ಕಂಫರ್ಟಬಲ್. ಅಮ್ಮ ಅಂತೂ ನಮ್ಮನ್ನು ನೋಡೋದು ಅವನು ನೋಡೋದು ಅದು ಮಾಡ್ತಾಯಿದ್ರು. ಯಾಕಂದರೆ ನೆರಳಲ್ಲಿ ಇರ್ತಾ ಇದ್ದಾರ, ನನ್ಗೆ ತುಂಬ ಕಂಫರ್ಟ್ ಫೀಲ್ ಆಗ್ತಾಯಿತ್ತು ಅಷ್ಟೇ. ಆಮೇಲೆ ಅಪ್ಪ ಹೋಗ್ತಾ ಏನು ಅಷ್ಟು ಆಯಿತು, ಅದಕ್ಕೆ ಒಂದು ಸ್ವಲ್ಪ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಕೊಡಿಸಿದ್ರು. ಆಯ್ತು. ಇದು ಟೋಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಲ್. ಇದು ಟೋಲಿಂದ ಪಾಸ್ ಆದ್ವಿ. ಅಲ್ಲಿ ಪೊಲೀಸ್ ಅವ್ರು ಹಿಡಿತಾಯಿದ್ರು. ಅವರು ಗಾಡಿ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಅವ್ರೇನು ಕೈಗೆ ತೋರಿಸಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಯ್ತು, ಏನು ಬರ್ತದೆ ಗಾಡಿ ಗೊತ್ತಾಗಿಲ್ಲ ಅವ್ರಿಗೆ. ನೋಡ್ತಾ ನಿಂತಿದ್ರು. ಅಲ್ಲಿ ಬರ್ತಾ ನಮ್ಮ ಫೇವ್ರೆಟ್ ತಾರ್ ಬಂತು ಸೈಡಿಗೆ. ತಾರ್ ಫೇವ್ರೆಟ್ ತಾರ? ಇನ್ನು ಫೇವ್ರೆಟ್ ತಾರ್ ದೊಡ್ಡ ತಾರ್ ತಂತಿ. ಆಮೇಲೆ ಹಿಮಾಲಯನ್ ಬೈಕ್. ಹಾಂ, ದೊಡ್ಡವ್ರ ಮೇಲೆ ವಿಖ್ಯಾತ್ ತಾರ್ ಅಂಡ್ ಹಿಮಾಲಯನ್ ಬೈಕ್. ಓಕೆ ಸಿ. ನೋಡಿ ವಿಖ್ಯಾತ್, ನಿನ್ನ ಫೇವ್ರೆಟ್ ತಾರ್ ಹೋಗ್ತಾ ಇದೆ. ನನ್ನ ಮಧ್ಯ 2 ತಾರ್ ಹೋಯ್ತು. ಒಂದು ಯಾವ ಕಲರು? ಒಂದು ಗೋಲ್ಡನ್, ಒಂದು ರೆಡ್ ಕಲರ್. ಗೋಲ್ಡನ್ ಆಗಲೇ ಎಲ್ಲ ಹೋಗ್ಬಿಡ್ತಲ್ಲ ಫಾಸ್ಟಾಗಿ. ಈ ರೋಡಲ್ಲೆಲ್ಲ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಒನ್ ವೇಲ್ ಬಂದ್ಬಿಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದೆಮ್. ಯಾಕಂದರೆ ಫುಲ್ ಲೆಫ್ಟಲ್ಲಿ ಇರೋದಂತೂ ಚಿಕ್ಕ ಚಿಕ್ಕ ಗಾಡಿಯವರೇ ಇರ್ತಾರೆ. ಬಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು. ಹಂಗಂತ ಅವ್ರು ಬಂದರು ಅಂತ ವಿ ಕಾಂಟ್ ಟೇಕ್ ಟು ರೈಟ್ ಆಲ್ಸೋ, ಬಿಕಾಸ್ ತುಂಬ ಸ್ಪೀಡಲ್ಲಿ ಇರುತ್ತೆ ಗಾಡಿಗಳು, ಬೇರೆ ಗಾಡಿಗಳು. ಹುಷಾರಾಗಿ ಹೋಗ್ಬೇಕಾಗತ್ತೆ ಇಲ್ಲಲ್ಲ.
ಈ ಬಿಸಿಲಲ್ಲೂ ಹೋಗ್ತಾರಲ್ಲಪ್ಪ ಇವರೆಲ್ಲ ಅಂತ ಅನ್ಕೊತಾ ಇರ್ತಾರೆ ತುಂಬ ಜನ ಕಾರಲ್ಲಿ ಕೂತ್ಕೊಂಡವರು. ಬಂದ್ವಿ ನೋಡಿ, ಇದು ನಂದಿ ಹಿಲ್ಸ್ ಹತ್ರ, ನಂದಿ ಉಪಚಾರ ಹೋಟೆಲ್ ಇದು ನಂದಿ ಹಿಲ್ಸ್ ಹತ್ರ ಬಂದ್ವಿ. ಇಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಸ್ವಲ್ಪ ಅಲ್ಲಿ ಬ್ರೇಕ್ ತೊಗೊಂಡ್ವಿ, ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ. ಆಮೇಲೆ ಇದು ಆಲ್ರೆಡಿ ನಾವು ಲೇಪಾಕ್ಷಿ ಹತ್ರ ಬಂದ್ಬಿಟ್ವಲ್ಲ, ಚಿಕ್ಕಬಳ್ಳಾಪುರದ ಮೇಲೆ ಲೇಪಾಕ್ಷಿ ಹತ್ರ ಬಂದ್ವಿ. ಅದು ಹೋಗಿದ್ವಿ ಲಾಸ್ಟ್ ಟೈಮ್ ಲೇಪಾಕ್ಷಿಗೆ, ಚೆನ್ನಾಗಿತ್ತು. ಇದು ನಾವು ಪೆನಾಕೊಂಡ ಹೋಗ್ಬೇಕಿತ್ತಲ್ಲ, ಆಗ ಡೈರೆಕ್ಟ್ ಹೊರಟ್ಬಿಟ್ವಿ, ನಿಲ್ಲಿಸ್ಲಿಲ್ಲ ಎಲ್ಲೂ. ನೋಡಿ ಇದು ಪೆನಕೊಂಡ ಬೋರ್ಡ್ ಬರುತ್ತೆ, ಪೆನಕೊಂಡ ಇದು. ತುಂಬ ಕಮ್ಮಿ ಜನನೇ ಹೊರಡಲ್ಲ, ಹಂಗೆ ಆ ಪೀಕ್ ಸಮ್ಮರ್ ಅಲ್ಲಲ್ಲ, ಎಲ್ಲ ಏನಿದ್ರು ವಿತಿನ್ 10 o'clock ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ. ವಿಖ್ಯಾತ್ ಮಧ್ಯ ಕುತ್ಕೊಂಡು ನಿದ್ದೆ ಮಾಡಿದ್ದು, ಮತ್ತೆ ಮುಂದ್ಗಡೆ ಕುತ್ಕೊಂಡ. ಅದಕ್ಕೆ ಮಲ್ಕೊಂಡಿದ್ದಾಗ ಒಂದು ಸ್ವಲ್ಪ ಕನ್ಸು ಬೀಳ್ತಿತ್ತ ಗಾಡಿ ನೋಡಿ. ಬಂದು ಇದು ಪೆನಕೊಂಡ ಪೋರ್ಟ್ ಎಂಟ್ರೆನ್ಸ್. ಇದು ಬಿಸಿಲು ಅಂತ ಒಂದು ಫುಲ್ಲು ಸ್ವಲ್ಪ ನೀರೆಲ್ಲ ಹೊಡೆದ್ಬಿಟ್ಟೆ ಇದಕ್ಕೆಲ್ಲ, ಬಟ್ಟೆಗೆಲ್ಲ ತಣ್ಣಗೆ ಅನಿಸ್ತಾರೆ. ಅದಕ್ಕೆ ಮುಖಕ್ಕೆಲ್ಲ ಹಚ್ಕೊಂಡಿದ್ರಲ್ಲ, ಚೆನ್ನಾಗಿ ಅನಿಸ್ತವೆ ವಿಖ್ಯಾತ್ ಅದು. ಬಿಸಿಲಿಡುವಾಗ ಅದೊಂಥರ ಆ ಥರ ಮಾಡ್ಕೊಂಡು ಓಡಿಸಿದ್ರೆ ಸ್ವಲ್ಪ ತಣ್ಣಗೆ ಫೀಲ್ ಅನಿಸುತ್ತೆ. ಇಲ್ಲಿ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ, ಇಲ್ಲಿ ಒಬ್ಬರಿಗೆ ಕೇಳಿದ್ವಿ, ರೂಟ್ ಹೇಳಿದ್ರು ಅವರು. ದೇವಸ್ಥಾನ ಆಗಿದ ತಕ್ಷಣ ಇಲ್ಲಿ ಲೆಫ್ಟ್ ತಗೋಬೇಕು, ಅವಾಗ ಪೆನಕೊಂಡ ಬಂತಲ್ವಾ, ಪೆನಕೊಂಡ ಫೋರ್ಟ್ ರೋಡ್ ಸಿಗುತ್ತೆ. ಇದು ಊರು, ಅದಕ್ಕಿಂತ ಮುಂಚೆ ಇರೋ ಊರು. ನಾನು ಬೆಟ್ಟದ ಮೇಲೆಲ್ಲ ಹತ್ತಿದ್ದೆ. ನೋಡು ಮುಂದೆ ಬರುತ್ತೆ ಹತ್ತಿಯ. ಇದು ಪೆನಕೊಂಡ ರೋಡ್, ಕರ್ವಿ ರೋಡ್ಸ್ ಸ್ಟಾರ್ಟ್ ಆಯ್ತು ಪೆನಕೊಂಡದು. ಎಂಟ್ರೆನ್ಸು ಇವಾಗ ತುಂಬ ಒಂದು ಸ್ವಲ್ಪ ವೆಹಿಕಲ್ಸ್ಗೆಲ್ಲ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿ ಅಂತ. ತುಂಬ ರೋಡ್ ಚೆನ್ನಾಗಿದೆ, ಸ್ಮೂತಾಗಿದೆ ಅಂತ ತುಂಬ ಸ್ಪೀಡಾಗೆ ಹೋಗ್ತಾರೆ ಗಾಡಿಯಲ್ಲೆಲ್ಲ, ಹಾಗಾಗಿ ರೆಸ್ಟ್ರಿಕ್ಷನ್ಸ್ ಇದೆ. ಆಮೇಲೆ ಮುಂದೆ ಟೋಲ್ ಥರ ಏನೋ ಮಾಡ್ತಾರೆ ಅನಿಸುತ್ತೆ. ವಿಡಿಯೋ ತೆಗಿತಾ ಇದ್ದಾರೆ ನಮ್ಮ ಮಿಸ್ಸಸ್. ಬಿಸಿಲು ಅನಿಸ್ತಾ ಇರಲಿಲ್ಲ, ಸ್ವಲ್ಪ ಸೈಡಿಂದ ಬಿಸಿಲು ಬರ್ತಾ ಇತ್ತು. ಅದು ಸ್ವಲ್ಪ ಅವಾಯ್ಡ್, ಒಂದು 2 o'clock 3 o'clock ಆದಮೇಲೆ ಸೈಡಿಂದ ಬಿಸಿಲೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಕರ್ವಿ ರೋಡ್ ಸ್ಟಾರ್ಟ್ ಆಯಿತು ಅಲ್ಲಿ ಬಂಡೆಗಳು ಬರುತ್ತೆ ಫಸ್ಟ್, ಆಮೇಲೆ ತುಂಬ ಹೇರ್ ಪಿನ್ ಬೆಂಡ್ಸ್ ಏನಿಲ್ಲ. ಓಕೆ ಇದೇ ತರ ಬೆಟ್ಟ ಹತ್ತಿದ್ ನಾನು. ಸ್ಟಾರ್ಟಿಂಗ್ ಬರಲ್ಲ, ಆಮೇಲೆ ಬರುತ್ತೆ, ಆ ಸೈಡಿಗೆ ಐತೆ. ತುಂಬ ಖುಷಿ ಆಯಿತು ಹೋಗಿ, ಅಲ್ಲಿ ಆ ರೋಡು, ಆ ಎನ್ವೈರ್ಮೆಂಟ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ರೋಡು. ಆಮೇಲೆ ಸುತ್ತ ಬೆಟ್ಟಗಳು ಇರೋದಿಲ್ಲ, ಚೆನ್ನಾಗಿ ಕಾಣ್ತಾ ಇತ್ತು. ಟರ್ನಿಂಗಲ್ಲಿ ಫೀಲೇ ಬೇರೆ, ಝೂಮ್ ಅಂತ ಖುಷಿ. ವಿಖ್ಯಾತ್ ಸ್ಲೋ ಓಡಿಸಿ ಅಂತಿದ್ದಾರೆ ನಿಮ್ಮ ಗಾಡಿ. ವಿಖ್ಯಾತ್ ಹೆಂಗಿದೆ ಟರ್ನು. ಇಲ್ಲಿ ಸ್ಲೋ ಮಾಡೋಂಗಿಲ್ಲ, ಇಲ್ಲಿ ಸ್ಲೋ ಮಾಡಿದ್ರೆ ಬಿಕಾಸ್ ಸ್ಟೀಪ್ ಇರೋದ್ರಿಂದ ಒಂದು ಕಡೆ ಬ್ಯಾಲೆನ್ಸ್ ಹೋಗ್ಬಿಟ್ರೆ ಅಬೌಟ್ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಗಾಡಿ ಹಿಂಗೆ ಬಂದೆ, ಅಲ್ಲಿ ನಿಂತೇ ಹೋಯ್ತು ಗಾಡಿ. ಸ್ಲೋ ಮಾಡೋಂಗಿಲ್ಲ ಅಂತ ಹಿಂಗೆ ಬಂದೆ, ಗಾಡಿ ಪಿಕಪ್ ತೊಗೊಂಡು ನಿಂತೋಯ್ತು. ಆಮೇಲೆ ಸೈಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಮತ್ತೆ ಹೊರಡ್ತೀವಿ. ಇಲ್ಲೆಲ್ಲ ಫೋಟೋ ತಗೊಂಡ್ವಿ, ಸ್ವಲ್ಪ ವ್ಯೂ ಚೆನ್ನಾಗಿತ್ತು ಅಲ್ಲೆಲ್ಲ. ಚೆನ್ನಾಗಿತ್ತು. ಬಿಸಿಲು ಬಿಟ್ಟರೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಎಲ್ಲಿ ನೆರಳಿದೆ ಅಲ್ಲಿ ಓಡೋಣ ಅನಿಸ್ತಾ ಇರ್ತಾರೆ. ವಿಖ್ಯಾತಲ್ಲಿ ಓಡ್ತಿರ್ತಾರೆ ಅಪ್ಪ ಅಷ್ಟೇ ರೌಂಡ್ ಹೋಗಿ ಬಂದ್ರು. ಅಮ್ಮ ಹೋಗ್ಲೇ ಇಲ್ಲ. ನಾನು ವಿಡಿಯೋ ಮಾಡಿಲ್ಲ.
ವಿಡಿಯೋ ಮಾಡಿ ಅಂತ ಬಿಟ್ಬಿಟ್ಟು ಒಂದೆರಡು ರೌಂಡು ಹೋದ್ವಿ. ಅನಪ್ಪ ಹೋಗಿ 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 ಮತ್ತು ಅಲ್ಲಿಂದ ಹೊರಡ್ತೀವಿ ಇವಾಗ. ಮುಂದೆ ಫೋರ್ಟ್ ಮೇಲೆ ಇದೆ. ವಿಡಿಯೋ ಎಲ್ಲ ಮಾಡಿಕೊಂಡು ಹೊರಟ್ವಿ ಮತ್ತೆ. ಇಲ್ಲಿ ಒಂದು ಸ್ವಲ್ಪ ಮತ್ತೆ ನೀರು ಬೇಕು ಅಂದ. ಸ್ವಲ್ಪ ಬೈಕರ್ಸ್ ಎಲ್ಲ ಬಂದರು, ಹೋಗ್ತಾಯಿದ್ರು, ವಾಪಸ್ ಹೋಗ್ತಾಯಿದ್ರು ಇವರೆಲ್ಲ. ವಿಖ್ಯಾತಿ ಏನಕ್ಕೆ ಇಲ್ಲಿ ಕರ್ಕೊಂಬಂದ್ರಿ? ಏನಿದೆ ಇಲ್ಲಿ ಏನಕ್ಕೆ ಕರ್ಕೊಂಬಂದ್ರಿ ಅಲ್ಲ ವಿಖ್ಯಾತ್? ಮತ್ತೆ ಹೋಗ್ತೇವೆ ಪೆನಕೊಂಡ ವಿಖ್ಯಾತ್ ಇಲ್ವಾ? ಯಾಕೋ ಪೆನಕೊಂಡ ಅಂದ್ರೆ ಹೆದರ್ತಾವೆ ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ಬಿಸಿಲು ಅಷ್ಟಿತ್ತಲ್ಲ, ಹಂಗಾಗಿ ಬಿಸಿಲು ಸ್ವಲ್ಪ ಅವನಿಗೆ. ಪೆನಕೊಂಡ ಮೇಲ್ಗಡೆ ಫೋರ್ಟ್ ಹತ್ರ ಬಂದ್ವಿ. ಇದೇ ಫೋರ್ಟ್ ಹತ್ರ ಒಂದು ಎಂಟ್ರೆನ್ಸು. ತುಂಬ ಚೆನ್ನಾಗಿ ಅನಿಸ್ತು. ಹೋಗಿದ್ದು ಅಲ್ಲಿ ಟೈಮ್ ಪಾಸ್ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಅದು ಬೆಟ್ಟಗಳ ಮಧ್ಯೆ ಈ ರೋಡು ಕೊರೆದಿದ್ದಾರೆ, ರೋಡ್ಗೋಸ್ಕರ ಜಾಗ ಮಾಡಿದ್ದಾರೆ. ಗೊತ್ತಾಗತ್ತೆ ಆ ಕಡೆ ಈ ಕಡೆ ಬೆಟ್ಟ ಮಧ್ಯೆ ರೋಡ್ ಹೋಗಿರೋದು. ರೋಡ್ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಕರ್ವಿ ರೋಡ್ಸು ವಿಖ್ಯಾತ ತುಂಬ ಇಷ್ಟ ಆಯಿತು. ಹಾಗೆ ಒಂದೆರಡು ರೌಂಡ್ ಹೋಗೋಣ ಅಂತ ಇಲ್ಲಿಂದ ನೋಡಿದ್ರೆ ತುಂಬ ದೂರದವರೆಗೂ ಆ ಕರ್ವಿ ರೋಡ್ ಜೊತೆ ಹೋಗೋದು ಗೊತ್ತಾಗತ್ತೆ. ಹೋಗಿದ್ವಿ. ವಿಖ್ಯಾತ ಚೆನ್ನಾಗಿ ಅನಿಸ್ತಲ್ಲ ನಿಮಗೆ ಅಲ್ಲಿ ಹೋಗಿದ್ದು? ಇದೆ ನೋಡಿ ಹಿಂಗೆ ಹೋಗಿ ಆ ಕಡೆಯಿಂದ ಮತ್ತೆ ರೌಂಡ್ ಹಾಕ್ಕೊಂಡು ವಿಖ್ಯಾತ್ ಅವ್ರ ಮಮ್ಮಿ ಮೇಲ್ ಕಡೆಯಿಂದ ವಿಡಿಯೋ ತೆಗಿತಾ ಇದ್ರು. ವಿಖ್ಯಾತ್ ಏನಂತಾರೆ ಇದಕ್ಕೆ, ಈ ರೋಡಿಗೆ ಏನಂತಾರೆ? ಹೇರ್ ಪಿನ್ ಬೆಂಡ್ಸ್. ಹೇರ್ ಪಿನ್ ಥರ ಕಾಣುತ್ತೆ ನೋಡೋದು. ಹೇರ್ ಪಿನ್ ಬೆಂಡ್ಸ್ ಇಮಿಡಿಯೇಟ್ ಟರ್ನ್ ಇರುವಾಗ ಹೇರ್ ಪಿನ್ ಬೆಂಡ್ ಅಂತಾರೆ ಅದಕ್ಕೆ ತುಂಬ ದೂರದವರೆಗೂ ಕಾಣುತ್ತೆ. ಅಲ್ಲೊಂದು ಇನೋವಾ ಬರ್ತಾ ಇದೆ, ತುಂಬ ದೂರದವರೆಗೂ ಕಾಣುತ್ತೆ ಗಾಡಿ ಹೋಗೋದು. ನೋಡಿ ಅಲ್ಲಿ ಹೋಗ್ತೀವಿ. ನೋಡಿ ವಿಖ್ಯಾತ್ ಅಲ್ಲಿ ಅಲ್ಲ, ವಿಖ್ಯಾತ್ ಸಾಕಪ್ಪ ಬನ್ನಿ ಹೋಗೋಣ, ಸಾಕಪ್ಪ ಬನ್ನಿ ಹೋಗೋ, ಮಮ್ಮಿ ಒಬ್ಬರೇ ಇದ್ದಾರೆ ಅಂತ ವಿಖ್ಯಾತದು. ಮತ್ತೆ ಟರ್ನ್ ಮಾಡ್ಕೊಂಡು ಬರ್ತೀವಿ ಅಲ್ಲಿಂದ. ಫೋಟೋನು ಚೆನ್ನಾಗಿ ಬರುತ್ತೆ ಅಲ್ಲ, ಫೋಟೋ ತೆಗೆದ್ರೆ ಎಲ್ಲ ಫುಲ್ ಎಲ್ಲ ಲೈನ್ಸ್ ಕಾಣುತ್ತೆ. ಹಂಗೆ ಸ್ವಲ್ಪ ನಂಗೆ ಭಯ ಆಗ್ತಿತ್ತು. ಯಾಕೆ? ತುಂಬ ಕರ್ವಿ ರೋಡ್ಸ್ ಇದೆ ಅಂತ ಬಿದ್ಬಿಡ್ತೀವಿ ಅಂತ. ವಿಖ್ಯಾತ್ ಮೆತ್ತಿಗೊಡ್ಸಿ ಹೋಗ್ತಾ ಇರೋದ್ರೆ 20 ಏನು ಹೋಗ್ತಾ ಇರ್ತೀನಿ. ಇನ್ನೂ ಮೆತ್ತಿಗೊಡ್ಸಿದ್ರೆ ಬೀಳೋದು ವಿಖ್ಯಾತಲ್ಲ. ಸ್ಲೋ ಮೋಷನ್ ಹೋಗ್ಬೇಕು, ಸ್ವಲ್ಪ ದೂರದ ಹೋಗ್ಬೇಕು, ಸ್ವಲ್ಪ ಜೋರಾಗಿ. ನೋಡಿ ಬಂದ್ವಿ ಮತ್ತೆ. ಬಿಸಿಲು ತುಂಬಾ ಇತ್ತು, ಚೆನ್ನಾಗಿ ಒಳ್ಳೆ ಹೆಲ್ಪ್ ಆಯ್ತು ಕ್ಯಾರೋಪಿನಿಂದ. ವಿಖ್ಯಾತ್ ಬಂದ ಅಂತ ಫನ್ ಇತ್ತಲ್ಲ ಡ್ರೈವ್ ವಿಖ್ಯಾತ್. ಹಾಯ್ ಅನ್ಕೊಂಡು ಹೋದ್ವಿ ಮಮ್ಮಿಗೆ. ದೂರ ಮೇಲ್ಗಡೆ ಬೆಟ್ಟ ಮೇಲೆ ನೋಡಿ ಅಲ್ಲಿವರೆಗೂ ಹೋಗಿ ಇಲ್ಲಿಂದ ಮುಂದೆ ಹೋಗೋಣ ಫೋರ್ಟ್ ಒಳಗೆ ಅಂದ್ಕೊಂಡು ಹೋದ್ವಿ. ಆ ಫೋರ್ಟ್ ಒಳಗೆ ಹೋಗ್ತೀವಿ. ಅಲ್ಲೇ ಒಂದು ಆಂಜನೇಯ ಟೆಂಪಲ್ ಇದೆ ನೋಡಿ, ತುಂಬಾ ಬೇಜಾರಾಗೋಯ್ತು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಎಷ್ಟು ಹಳೇ ಪ್ರಾಚೀನವಾದದ್ದು. ಅಲ್ಲೆಲ್ಲ ಫುಲ್ಲು ಕೆತ್ತಿ ಕಲ್ಲೆಲ್ಲ ಬಿದ್ದು ತುಂಬ ಬೇಜಾರಾಗಿ ಹೊರಗೆ ಬಂದಿದ್ದಾಯಿತು. ನೋಡಿದ್ರೆ ಏನು ಈ ಥರನೂ ಒಂದೊಂದು ದೇವಸ್ಥಾನಗಳನ್ನ ಮಾಡೋ ಸಾಧ್ಯನಾ ಅಂತ ಅನಿಸ್ಬಿಡುತ್ತೆ. ಆಂಜನೇಯ ಕಲ್ಲಂತೂ ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದಾರೆ. 12 ಅಡಿ ಆಂಜನೇಯ ಕಲ್ಲದು. ಎಷ್ಟು ಚೆನ್ನಾಗಿ ಇಟ್ಕೋಬೋದು ದೇವಸ್ಥಾನನೆಲ್ಲ. ಬರೋ ಅವ್ರ ಹತ್ರ ಚೆನ್ನಾಗಿದೆ ಪ್ಲೇಸ್, ತುಂಬಾ ಚೆನ್ನಾಗಿದೆ, ಎಷ್ಟೋ ಚೆನ್ನಾಗಾಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ. ತೆಗೆದ್ಬಿಟ್ಟಿದ್ದಾರೆ.
ಆಮೇಲೆ ಅಲ್ಲೆಲ್ಲ ಏನೋ ಕೆತ್ತಿದ್ದಾರೆ, ಏನು ಇಂಪ್ರೂವ್ ಮಾಡಕ್ ನೋಡ್ತಾ ಇದಾರ ಏನು ಗೊತ್ತಿಲ್ಲ. ಹಳ್ಳನೂ ಐತೆ. ತುಂಬಾ ಪ್ರಾಚೀನವಾದ ದೇವಸ್ಥಾನ, ನೋಡಿದ್ರೆ ಗೊತ್ತಾಗತ್ತೆ ತುಂಬಾ ಹಳೇ ದೇವಸ್ಥಾನ ಇದು. ಬಟ್ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ. ಯಾರಿಗೂ ಬೇಜಾರು ಮಾಡ್ಕೊಂಡು ಬರ್ಬೇಕು ಹಂಗಾಗಿದೆ ಅಲ್ಲಿ ಬೆನಕುಂಡ. ಯಾರಾದ್ರೂ ಎಂತೆಂಥದೋ ದೇವಸ್ಥಾನಗಳು ಇಂಪ್ರೂವ್ ಮಾಡ್ತಾರೆ, ಇವೆಲ್ಲ ಹೊಸ ದೇವಸ್ಥಾನಗಳನ್ನ ಇಂಪ್ರೂವ್ ಮಾಡ್ತಾರೆ. ಯಾರೋ ಒಬ್ರು ಈ ತರ ದೇವಸ್ಥಾನ ಇನಿಷಿಯೇಟಿವ್ ತಗೊಂಡು ಬೇಡ ಗೌರ್ಮೆಂಟ್ ಅವರೇ ಮಾಡಿದ್ರೆ ಓಕೆ. ಬೇಜಾರಾಯ್ತು ನೋಡಿ, ಹಂಗೆ ಬಂದ್ಬಿಟ್ಟು ಇಳಿದ್ವಿ. ಅದು ನೋಡಕ್ ಹೋಗ್ಲಿಲ್ಲ. ದೇವಸ್ಥಾನ ಎಲ್ಲ ಇತ್ತು ಆ ಕಡೆ. ಏನ್ ರೋಡ್ ಒಂದು ಮಾಡ್ಬಿಟ್ಟಿದ್ದಾರೆ. ಬಂದವರು ಅಲ್ಲಿ ಬರೋರು ರೈಡರ್ಸ್ ಅಥವಾ ಯಾರೋ ಬರೋರ್ಗೆ ಒಂದು ಹುಂಡಿ ಇಟ್ಬಿಟ್ಟು ಕಲೆಕ್ಟ್ ಮಾಡೋ ಥರ, ಅಥವಾ ಅಲ್ಲಿ ಟೋಕನ್ ಥರ ಏನೋ ಮಾಡಿ 10 ರೂಪಾಯಿ ಕಲೆಕ್ಟ್ ಮಾಡಿದ್ರು ಸಾಕು, ಎಷ್ಟೋ ದುಡ್ಡು ಆಗ್ಬಿಡುತ್ತೆ. ಅದರಲ್ಲೇ ಜೀರ್ಣೋದ್ಧಾರ ಆಗ್ಬಿಡುತ್ತೆ ಈ ಥರ ಟೆಂಪಲ್ಸ್ ಎಲ್ಲ. ನೋಡಿ ಬಾಟ್ಲುಗಳೆಲ್ಲ ಎಸ್ಬಿಟ್ಟಿದ್ದಾರೆ ಅಲ್ಲಿ. ಬೇಜಾರಾಗೋಗ್ತಿರ್ಲಿಲ್ಲ ನೋಡಿ. ವಿಖ್ಯಾತ ಅದರಲ್ಲಿ ಹಾರಿ ಕುತ್ಕೊಂಡ. ಮೇಲ್ಗಡೆ ನೋಡಿ ದೊಡ್ಡ ಬಂಡೆ ಯಾವುದೋ ಬಂದು ನಿಂತ್ಕೊಂಡಿದೆ ಮಧ್ಯ. ಸಖತ್ ರಿಸ್ಕಿನೂ ಇದೆ ಅಲ್ಲಿ. ಇದು ಮೇನ್ಲಿ ಸನ್ರೈಸ್ ಸನ್ಸೆಟ್ ಪಾಯಿಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸನ್ರೈಸ್ಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಅದಕ್ಕೂ ಇಟ್ಕೊಂಡು ಇದನ್ನು ಫೋರ್ಟ್ ಅಂತ, ಪೆನಕೊಂಡ ಫೋರ್ಟ್ ಇದಿಷ್ಟೇ ಇರೋದು, ಏನಿಲ್ಲ ಅಲ್ಲಿ. ಪೆನಕೊಂಡ ಫೋರ್ಟ್ ಅಂದರೆ ಏನೋ ಅನ್ಕೋಬೇಕು, ಮತ್ತೆ ಏನೂ ಇಲ್ಲ ಅಲ್ಲಿ. ಇದೊಂದು ದೇವಸ್ಥಾನ, ಹಳೆ ಪಾಳು ಬಿದ್ದಿರೋ ದೇವಸ್ಥಾನ ಅಷ್ಟೇ, ಏನೂ ಇಲ್ಲ ಅಲ್ಲಿ. ಚೆನ್ನಾಗಿರೋ ದೇವಸ್ಥಾನನೂ ಇಲ್ಲ. ಮತ್ತೆ ಅದೊಂದು ಸ್ವಲ್ಪ ಗಾಳಿ ಎಲ್ಲ ತಣ್ಣಗೆ ಬರ್ತಾ ಇತ್ತು. ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು. ಅಲ್ಲೂ ಒಂದು ಸ್ವಲ್ಪ ಟೂರಿಸ್ಟ್ಗಳು ಬಂದಿದ್ರು. ಬೆಳಗ್ಗೆ ಎಲ್ಲ ತುಂಬ ಜನ ಇರ್ತಾರೆ ಅನ್ಸುತ್ತೆ, ಟೂರಿಸ್ಟ್ಗಳು ಬಂದಿದ್ರು. ಫೋಟೋ ಹೊಡ್ಸ್ಕೊಂಡು ಹೋಗೋ ಆಗಲಿಲ್ಲ ಅಲ್ಲಿ, ಎಲ್ಲ ಹಾಳು ಬಿದ್ದಿದ್ದ ದೇವಸ್ಥಾನ ಫುಲ್ಲು. ಯಾಕೆ ಫೋಟೋ ಹೊಡ್ಸ್ಕೋಬೇಕಿಲ್ಲ ಅನ್ಸ್ಬಿಡುತ್ತೆ. ಈ ಥರ ಒಂದು ಕ್ಯಾಮೋಫ್ಲೆಕ್ಸಲ್ಲಿ ಒಂದು ಶೀಟ್ ಥರ ಒಂದು, ಅದು ರೆಕ್ಸಿನ್ ಟೈಪ್ ಕವರು. ಇದು ಸನ್ಲೈಟ್ ಪ್ರೊಟೆಕ್ಷನ್ಗೋಸ್ಕರ ಮಾಡಿದ್ದೆ. ಹೆಂಗಾಗುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬಟ್ ತಕ್ಕ ಮಟ್ಟಿಗೆ ಗಾಳಿನೂ ಪಾಸ್ ಆಗ್ತಾಯಿತ್ತು, ಸನ್ಲೈಟು ಅಷ್ಟೊಂದು ಬೀಳಲಿಲ್ಲ. ಟ್ರೈ ಮಾಡಿದ್ದಕ್ಕೆ ಸುಮ್ಮನೆ ಇಟ್ಕೊಂಡು ಹೋಗಿದ್ದೀನಿ, ಚೆನ್ನಾಗಾಯಿತು ಇದು ಮಾಡಿದ್ದು. ನಮಗೇನು ಮೇಯ್ನಾಗಿ ಸನ್ಲೈಟ್ ಅವಾಯ್ಡ್ ಆಗಬೇಕು, ಅದಕ್ಕೂ ಮಾಡಿದ್ವಿ. ಈ ಥರ ಇತ್ತು ನಮ್ಮದು ಪೆನಕೊಂಡ ರೈಡು. ಆಮೇಲೆ ಹಂಗೆ ಬರ್ತಾ ಅಲ್ಲಿ ಒಂದು ಹೋಟ್ಲಲ್ಲಿ ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ. ಕಾಫಿ ಕೊಡ್ಬಿಟ್ಟು ಚಾನಲ್ ನೋಡಿದ್ದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.